ರಾಜ್ಯದಲ್ಲಿ ಮಳೆಯ ಅಬ್ಬರ ತಕ್ಕ ಮಟ್ಟಿಗೆ ಕಮ್ಮಿ ಇದ್ದು ಮತ್ತೆ ನಾಳೆ ದಿನ ಅಬ್ಬರಿಸಲಿದ್ದಾನ ಮಳೆರಾಯ. 3 ದಿನ ರಾಜ್ಯಾದ್ಯಂತ ವರ್ಷಧಾರೆ, ಮಳೆಯ ಸಿಂಚನವಿಲ್ಲದೆ ಜನ ನಿರಾಳರಾಗಿರಬೇಕಾದ್ರೆ ಈಗ ಮತ್ತೊಂದು ಮಳೆ ಬರುವ ಸಾಧ್ಯತೆಯ ಸೂಚನೆ. 3 ದಿನ ರಾಜ್ಯಾದ್ಯಂತ ವರ್ಷಧಾರೆ, ಕರಾವಳಿಯಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಉತ್ತರ ಒಳನಾಡಿನ ಸಾಕಷ್ಟು ಕಡೆ ಭಾರೀ ಮಳೆಯ ಮುನ್ಸೂಚನೆಗಳನ್ನು ಕೊಡಲಾಗಿದೆ. ಉತ್ತರ ಒಳನಾಡಿನ ಸಾಕಷ್ಟು ಕಡೆ ಭಾರೀ ಮಳೆ, ದಕ್ಷಿಣ ಒಳನಾಡಿನ ಸಾಕಷ್ಟು ಕಡೆ ಭಾರೀ ಮಳೆಯ ಸೂಚನೆ. ಬೀದರ್, ಕಲಬುರಗಿ, ವಿಜಯಪುರ ಮುಂದುವರೆದು ಬೆಂಗಳೂರು ಗ್ರಾಮಾಂತರ ಜೊತೆಗೆ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜೊತೆಗೆ ರಾಮನಗರ ಮೊದಲ ಮದ್ದೂರಿನಲ್ಲಿ ಉಯ್ಬೇಕೀಗ ಮಳೆ. ತುಮಕೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ನಿರೀಕ್ಷೆ. ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆ. ಮತ್ತೆ ಅಬ್ಬರಿಸಲಿದ್ದಾನೆ ಮಳೆರಾಯ. ಕರಾವಳಿ ಲಿಟ್ರಲಿ ತತ್ತರಿಸಿ ಹೋಗಿತ್ತು ಈ ವರ್ಷ. ಈ ಹಿಂದೆ ಸಾಕಷ್ಟು ಮಳೆಯಾಗದೆ ಕತ್ತೆಗೂ ಮದುವೆ ಮಾಡಿಸಿ ಮಳೆ ಬರೆಸಿರೋದು ಇದೆ. ಆದರೆ ಈ ವರ್ಷ ನಮಗೆ ಮಳೆಯ ಅಭಾವಗಳೇನೂ ಇಲ್ಲ. ಅದರರ್ಥ ಮಳೆ ತೀರಾ ಬರಲೇಬಾರ್ದು ಅಂತಲ್ಲ, ಮಳೆ ಬರಬೇಕು. ಆದರೆ ಈ ಬಾರಿ ಹೆಚ್ಚುವರಿ ಮಳೆ ಆಗಿದೆ. ಸೊ ಆದರೂ ಕೂಡ ಮತ್ತೆ ನಾಳೆಯಿಂದ 3 ದಿನ ಭಾರೀ ಮಳೆಯಾಗೋ ಸಾಧ್ಯತೆಗಳಿದೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.